ನೋಡಿ ಎಂಥ ಮಗನಾಗ್ತಿದ್ದೀರಿ, ರೈತರಲ್ಲಿ ಸ್ಟಾರ್, ಸೂಪರ್ ಸ್ಟಾರ್ ರೈತ. ಯಾಕಂದರೆ ಇವರಿಂದ ಎಲ್ಲ ರೈತರು ಕಲಿಬೇಕಾದ ಸಾಕಷ್ಟು ವಿಚಾರಗಳಿವೆ. ಬೇರೆ ಎಲ್ಲ ರೈತರು ಇವರಿಂದ ತುಂಬ ಕೆಲವು ವಿಚಾರಗಳನ್ನ ಪಡಿಬೇಕು, ಮಾಹಿತಿ ಪಡಿಬೇಕು. ಆಗಲೇ ನೀವು ಗೆಲ್ಲೋದು. ಯಾಕಂದರೆ ಇವರು ಗೆದ್ದು ತೋರಿಸಿದ್ದಾರೆ, ಅದು ಎಲ್ಲರಿಗೂ ಆದರ್ಶ ಆಗಬೇಕು. ಥ್ಯಾಂಕ್ ಯು. ದೊಡ್ಡ ಮಾತು, ದೊಡ್ಡ ಮಾತು. ದಯಾನಂದ ಮೂರ್ತಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ತಮಗೆ ಮೊದಲನೇದಾಗಿ ಅಭಿನಂದನೆಗಳು. ಯಾಕಂದರೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕನ್ನಡ ಚಿತ್ರರಂಗ ಹುಡ್ಕೊಂಡು ಸೀದಾ ನಿಮ್ಮ ಊರಿಗೆ ಬಂದು, ನಿಮ್ಮ ತೋಟಕ್ಕೆ ಬಂದು, ಮನೆಗೆ ಬಂದು, ನನಗೆ ಇದೆಲ್ಲ ಕೇಳಬೇಕಾದ್ರೆ ನನ್ನ ಬಾಯಲ್ಲಿ ಕೇಳೋದು ಬೇಡ, ನಿಮ್ಮ ಬಾಯಲ್ಲಿ ನಮ್ಮ ನೇರ ವೀಕ್ಷಕರಿಗೆ ದಯಾನಂದ ಮೂರ್ತಿ ಅವರ ಒಂದು ಸಿನಿ ಜರ್ನಿ, ಅದರ ಬಗ್ಗೆ ಒಂದು ಚೂರು ನಿಮ್ಮ ಮಾಹಿತಿಗಳನ್ನು ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೊದಲನೇ ಮಾತು, ನಮ್ಮದು ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲೂಕು, ನಾಯಕನಹಟ್ಟಿಯಲ್ಲಿ ಗುರು ತಿಪ್ಪೇರುದ್ರ ಸ್ವಾಮಿ ದೇವರು ಭಾಳ ವಿಶೇಷವಾದ್ದು, ದೊಡ್ಡ ಪ್ರತಿಷ್ಠಿತವಾದ ವ್ಯಕ್ತಿ, ಪವಾಡ ಪುರುಷ. ಇವತ್ತು ಪ್ರತಿ ವರ್ಷವೂ ಕೂಡ ಮಾರ್ಚ್ ತಿಂಗಳಲ್ಲಿ ಅವರ ಜಾತ್ರೆಯನ್ನು ಮಾಡ್ತಾರೆ. ಲಕ್ಷಾಂತರ ಜನ ಹರಿದು ಬರ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ, ಅವರೊಂದು ಮಾತು ಹೇಳಿದ್ದಾರೆ, ಮಾಡಿದಷ್ಟು ನೀಡು ಭಿಕ್ಷೆ ಅಂತ. ಹಾಗಾಗಿ ಇವತ್ತು ಒಬ್ಬ ಸರ್ವೇ ಸಾಮಾನ್ಯವಾದ ಒಬ್ಬ ವ್ಯಕ್ತಿ. ನಾನು ಬಡ ಜನಾಂಗದಲ್ಲಿ ಒಂದು ಸಣ್ಣ ಕುಗ್ರಾಮ ಹಳ್ಳಿ, ಹಿರಿಯೂರು ತಾಲೂಕು ರಂಗೇನಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಯುವಕ ನಾನು. ಅದು ನಮ್ಮ ತಂದೆ ಹೆಸರು ಅಂಬಾಲಪ್ಪ ಅಂತೇಳಿ, ರಿಟೈರ್ಡು ಮಾಸ್ಟರ್. ಅವರು ಸಣ್ಣ ಬರೀ 7ನೇ ಕ್ಲಾಸು ಓದಿ ಅವರು ಮೇಷ್ಟಾಗಿರ್ತಕ್ಕಂಥವ್ರು. ಅಂಥವ್ರಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದಾಗ ನಮಗೆ ಅವ್ರು ಹೇಳ್ತಕ್ಕಂಥ ಶಿಷ್ಟಾಚಾರವನ್ನು ನಾವು ಇಲ್ಲಿಗೂ ಪಾಲಿಸ್ಕೊಂಬಂದಿದ್ವಿ. ಇದೇ ಪ್ರಕಾರವಾಗಿಯೂ ಮಾಡಿದಷ್ಟು ನೀಡು ಭಿಕ್ಷೆ ಅನ್ನುವಾಗಿ ಹಂತ ಹಂತವಾಗಿ ನನ್ನ ಒಳ್ಳೆಯ ಕೆಲಸಗಳನ್ನು 4 ಸಮಾಜಮುಖಿಯಾಗಿ ನಾನು ಬೆಳ್ಕೊಂತ ಬಂದೆ. 4 ಸಹಾಯ ಮಾಡ್ಕೊಂಡೇ ಬಂದೆ. ನನ್ನ ಗುಣನೇ ಅಂಥದ್ದು ಈಗಲೂ ಕೂಡ. ಖಂಡಿತ. ಹಾಗಾಗಿ ದಯಾನಂದ ಮೂರ್ತಿ ನಿಮ್ಮ ಗುಣ ಬಗ್ಗೆ ನಮ್ಮ ಮಾಧ್ಯಮದಲ್ಲಿ ಭಾಳಷ್ಟು ಗೊತ್ತಾಗಿದೆ. ಹೀಗೆ ನಮ್ಮ ವೀಕ್ಷಕರಿಗೆ ಕುತೂಹಲ ಏನಂತಂದರೆ, ದಯಾನಂದ ಮೂರ್ತಿ ಒಬ್ಬ ಮಧ್ಯಮ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ರೈತ. ಈ ಸಿನಿ ಟಚ್ ಹೆಂಗೆ ಸ್ಪರ್ಶ ಬಂತು ಅನ್ನೋದ್ರ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ. ಅದ್ರ ಬಗ್ಗೆ ಬಂದ್ಬಿಟ್ಟಿದೆ ನೇರವಾಗಿಲ್ಲ. ತುಂಬ ಸಂತೋಷ. ನನಗೂ ಕೂಡ ಒಂದು ರೀತಿ ನೆನೆಸ್ಕೊಂಡ್ರೆ ಭಾಳ ಸಂತೋಷ ಆಗುತ್ತೆ, ಒಂದು ರೀತಿ ಆನಂದ ಭಾಷೆ ಬರ್ತದೆ. ಹೌದು, ನಾನೇನು ಸಾಧನೆ ಮಾಡಿದೆ, ನನ್ನ ದೇಶಕ್ಕೋಸ್ಕರ ಏನು ಕೊಟ್ಟೆ, ಏನು ಕೊಡುಗೆ ಇಲ್ಲಲ್ಲ ಅಂತ ನನ್ನ ಒಂದು ಕಾಲದಲ್ಲಿ ಬರ್ತಾಯಿತ್ತು. ಅದು ಇತ್ತೀಚೆಗೆ ಅನ್ಸುತ್ತೆ ನಾನು ಮಾಡ್ತಕ್ಕಂಥದ್ದು ಭಗವಂತನಿಗೂ ಕೂಡ ಇಷ್ಟ ಆಗಿದೆ. ಅದಕ್ಕೆ ಇವರೆಲ್ಲ ಸಿನಿ ರಂಗದ ದಿಗ್ಗಜರೆಲ್ಲ ನನ್ನನ್ನು ವಿ ಮನೋಹರ್ ಸರ್ ಅಂತವರೇ ಒಬ್ಬ ಸಂಗೀತ ನಿರ್ದೇಶಕರು ಹುಡ್ಕೊಂಡು ಬಂದು ನನ್ನನ್ನು ಅಭಿನಂದಿಸಿ, ನನ್ನ ಮನೆಯಲ್ಲೂ ಕೂಡ ಬಂದು, ನನ್ನ ತೋಟಕ್ಕೆಲ್ಲ ಬಂದು ಉಳ್ಕೊಂಡು ಹೋಗಿದ್ದಾರೆ. ಅಂದರೆ ಇದಕ್ಕಿಂತ ಸೌಭಾಗ್ಯ ನನಗೆ ಇನ್ನೊಂದಿಲ್ಲ. ಯಾರ್ಯಾರು ಬಂದಿದ್ರು ಸರ್? ಈ ಒಂದು ಈಗ ಮಣ್ಣಿನ ಮಗ ಮಾರ್ಗದರ್ಶಿ ಅಂತ, ಫಸ್ಟ್ ನನ್ನೊಂದು ಮಾರ್ಗದರ್ಶಿ ಅಂತ ಒಂದು ಪುಸ್ತಕವನ್ನು ಬಾಗಲಕೋಟೆಯ ಡಾಕ್ಟರ್ ಪ್ರವೀಣ್ ರಾಜ್ ಸನದ್ ಅಂತ ಹೇಳ್ಬಿಟ್ಟು ಅವ್ರ ಪುಸ್ತಕವನ್ನು ನನ್ನದೆಲ್ಲವನ್ನು ದಾಖಲೆಯನ್ನು ಕಲೆಕ್ಟ್ ಮಾಡ್ಕೊಂಡು ಜೋಡಣೆ ಮಾಡಿ ಒಂದು ಪುಸ್ತಕ ಮಾಡಿದರು. ಇದು ಹೊರಗಡೆ ಬಂದಾಗ ದೊಡ್ಡ ಪಬ್ಲಿಸಿಟಿ ಆಗ್ತದೆ. ಇದನ್ನು ನೋಡಿಬಿಟ್ಟು ಹಲವಾರು ಜನ, ಈಗ ಮಂಜು ಪಾಂಡವಪುರ ಅಂತ ಹೇಳ್ಬಿಟ್ಟು ಅವರು, ಮತ್ತು ಅವ್ರ ಜೊತೆಗೆ ಅವರ ಸ್ನೇಹಿತರು, ಮತ್ತು ಪಾಂಡವಪುರ ಅನ್ನೋರು ನಿರ್ದೇಶಕರು ಕೂಡ, ಅವರು ಹಲವಾರು ಸಿನಿಮಾ ಕೂಡ ಮಾಡಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಸಿನಿಮಾಕ್ಕೆ ಸರ್ ಪದ್ಮಶ್ರೀ ಪ್ರಶಸ್ತಿ ಅವಾರ್ಡ್ ಕೂಡ ಬಂದಿದೆ ಸರ್. ಅವ್ರ ಜೊತೆಗೆ ಇನ್ನೊಬ್ಬರು ತಮ್ಮಣ್ಣ ಅಂತ ಹೇಳ್ಬಿಟ್ಟು ಅವರು ಕೂಡ ನಿರ್ದೇಶಕರು ಇದ್ದಾರೆ, ಡೈರೆಕ್ಟರ್ ಇದ್ದಾರೆ. ಅವರು ಕೂಡ ಸ್ಟುಡಿಯೋ ಕೂಡ ಇಟ್ಕೊಂಡಿದ್ದಾರೆ. ಇವರ ಜೊತೆ ನಮ್ಮ ವಿ ಮನೋಹರ್ ಸರ್ ಕೂಡ ಇವ್ರ ಗಮನಕ್ಕೆಲ್ಲ ಬಂದಾಗ, ಸರಿ ಇವರೇನೋ ಮಾಡ್ತಾರೆ ಒಬ್ಬ ಸಾಧಕ ಇದ್ದಾನೆ, ಕೃಷಿಯಲ್ಲಿ ಅತ್ಯದ್ಭುತವಾದ ಸಾಧಕ ಮಾಡಿದ್ದಾರೆ. ಏನು ಕೃಷಿ ಸಾಧಕ ಮಾಡಿದ್ರು ಅಂತ ಕೇಳಿದಾಗ, ಸರ್ ಯೂಟ್ಯೂಬಲ್ಲಿ ನೋಡಿದ್ರೆ ಸಾಕಷ್ಟು ಯೂಟ್ಯೂಬ್ ಇವರ ಹೊರಗಡೆ ಬಂದುಬಿಟ್ಟಿದ್ದಾರೆ ಸರ್. ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥವರೆಲ್ಲ ಯೂಟ್ಯೂಬ್ ಸಾಕಷ್ಟು ಇವರ ಮಾಡಿದ್ರು ಅಂತೇಳಿ ಯೂಟ್ಯೂಬ್ ನೋಡಿದಾಗ ಅವ್ರಿಗೆ ಭಾಳ ಅದ್ಭುತವಾಗಿ ಖುಷಿ ಆಯಿತು. ಇವರು ಯಾಕೆ ಸಿನಿಮಾ ಮಾಡಬಾರ್ದು ನಾವು? ನಿಮ್ಮ ಜೀವನದ ಸಾಧನೆಯನ್ನು ಇಟ್ಕೊಂಡೆ ಒಂದು ಕಿರುಚಿತ್ರ ಪ್ಲಾನ್ ಆಯಿತು. ಸಾಕ್ಷ್ಯ ಚಿತ್ರವನ್ನು ಯಾಕೆ ಮಾಡಬಾರ್ದು ಅಂತ ನನ್ನ ಹತ್ರ ಬಂದಾಗ, ನಾನು ಇರ್ತಕ್ಕಂಥ ಕೆಲವಾರು ಒಂದು ಗಂಟೆ ಒಂದು ಕಥೆ ಹೇಳಿದಷ್ಟೇ. ಈಗ ಆ ಕಥೆ ಮೇಲೆ ಮಣ್ಣಿನ ಮಾರ್ಗದರ್ಶಿ ಅಂತೇಳಿ ಈಗ ಸಾಕ್ಷ್ಯ ಚಿತ್ರ ರೆಡಿ ಆಯಿತು. ಇನ್ನೊಂದು ವಾರದೊಳಗೆ ಅದು ಹೊರಗಡೆ ಬರೋ ಚಾನ್ಸಸ್ ಐತೆ. ಯಾಕಂದರೆ ನನಗೆ ಟೈಮ್ ಇಲ್ಲ, ನಾನೇ ಅವ್ರ ಕೈ ಸಿಗ್ತಾ ಇಲ್ಲ. ಕಾರಣ ಏನಂದರೆ, ನನಗೆ ಇಲ್ಲಿ 8 ದನಗಳಿದ್ದಾವೆ.
ಬೆಳಗ್ಗೆ ಬೆಳೆ ಬಂದಿದೆ, ಈಗ ಮಾವು ಬಂದಿದೆ, ಆ ಕಡೆ ರಾಗಿ ಬಂದಿದೆ, ಈ ಕಡೆ ನಿಂಬು ಬಂದಿದೆ, ಈಗ ಅಡಿಕೆ ಸ್ಟಾರ್ಟ್ ಆಗ್ತಿದೆ. ಇದನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ. ಹಂಗಾಗಿ ನಾನು ಅವ್ರಿಗೆ ಸಮಯ ಕೊಡೋಕ್ಕಾಗ್ತಿಲ್ಲ. ಇದನ್ನೆಲ್ಲ ತೊಗೊಂಡಾದ ಮೇಲೆ ಬಿಡುವು ಮಾಡ್ಕೊಂಡು ಮತ್ತೆ ನಾನು ಅವರಿಗೆ ಡೇಟನ್ನು ನಾನು ಕೊಡ್ತಾ ಇದ್ದೀನಿ. ಇದು ಮುಗಿದಿದ್ದಾಗಲೇ ಈ ಒಂದು ಚಿತ್ರಕ್ಕೆ ಮಾರ್ಗದರ್ಶಿ ಚಿತ್ರ, ಇದು ಸಾಕ್ಷ್ಯಚಿತ್ರಕ್ಕೆ ಈ ಮನೋಹರ್ ಸಾರಕ್ಕೆ ನಿರ್ದೇಶಕರು ನಿರ್ಮಾಪಕರು ವಿಚಾರ ಮಾಡಿದಾಗ ನಡೀರಿ ಫಸ್ಟ್ ಅಂಥ ರೈತನ ಭೇಟಿ ಮಾಡಬೇಕು, ರೈತರಿಗೆ ಗೌರವ ಕೊಡ್ಬೇಕು. ನಾವು ರೈತನಿಂದ ನಾವು ಏನೆಲ್ಲ ಸಂಪಾದನೆ ಮಾಡ್ತೀವಿ, ಆದರೆ ಅದು ಯಾವುದೂ ನಮ್ಮಿಂದ ಬರ್ತಕ್ಕಂಥದ್ದಲ್ಲ. ಸಂಪಾದನೆ ಮಾಡಬೇಕು, ನಾವೆಲ್ಲ ಸಂಪಾದನೆ ಮಾಡಬೇಕು, ಅನ್ನ ತಿನ್ಬೇಕು. ಅನ್ನ ಯಾರು ಕೊಡ್ತಾರೆ? ಒಬ್ಬ ರೈತ ಕೊಡ್ತಾನೆ. ನಡೀರಿ ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ಬಂದು ನನಗೆ ಭಾಳ ಆಶ್ಚರ್ಯ ಆಯಿತು. ಇಂಥ ದಿಗ್ಗಜರು ನಿಜಕ್ಕೂ ಬಂದು ನನ್ನಂಥ ಸರ್ವೇ ಸಾಮಾನ್ಯ ವ್ಯಕ್ತಿನ ಭೇಟಿ ಮಾಡ್ತಾರೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಅವ್ರು ಬಂದ ಮೇಲೆ ಒಂದು ಪ್ರೆಸ್ ಮೀಟಿಂಗನ್ನು ಕರೆದ್ವಿ. ಪ್ರೆಸ್ ಮೀಟಿಂಗಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನ ಎಲ್ಲ ಮಾಧ್ಯಮದವರು ಭಾಳ ಎನ್ಕರೇಜ್ ಕೊಟ್ಟರು ಸರ್. ಅವರಿಗೆ ಆ್ಯಕ್ಚುಲಿ ನನ್ನೊಂದು ಸಲ್ಯೂಟ್ ಹೊಡಿತೀನಿ ನಾನು. ಹಾಗಾಗಿ ಅವ್ರು ಬಂದರು, ಅವ್ರದ್ದು ದೊಡ್ಡ ಪಬ್ಲಿಸಿಟಿ ಮಾಡಿದರು. ಅದು ಮುಗಿತಾ ಆಗ್ತಿದ್ದಂಗೆ ಸಿನಿಮಾಕ್ಕೆ ಬಂದು ಅವರೇ ನಿರ್ದೇಶನ ಕೊಟ್ಟರು. ನೋಡಿ, ಫಸ್ಟ್ ಇವರಿಗೆ ಸಾಕ್ಷ್ಯಚಿತ್ರ ಮುಗಿತಿದ್ದರೆ ಸಿನಿಮಾ ಆಗಬೇಕು, ಆ ಜವಾಬ್ದಾರಿ ನಂದು ಕೂಡ ಇದೆ ಅಂತೇಳಿ ಅದನ್ನು ಮಾಡಿಕೊಟ್ರು. ತಕ್ಷಣಕ್ಕೆ ತೋಟಕ್ಕೆ ಬಂದು, ನಡಿ ಇದನ್ನು ತೋಟಕ್ಕೆ ಹೋಗೋಣ ಅಂತ ತೋಟದಲ್ಲಿ ಉಳ್ಕೊಂಡ್ರು, ನೋಡಿದರು. ಅಲ್ಲಿನ ಗಾಳಿ ಬೆಳಕು, ಅಲ್ಲಿನ ಪ್ರಾಣಿ ಪಕ್ಷಿಗಳನ್ನು ನೋಡಿದರು. ಅದೆಲ್ಲ ನೋಡಿದ ಮೇಲೆ ಒಂದು ಆದೇಶ ಮಾಡಿ ಹೋದರು. ಈಗ ಅವ್ರ ಪ್ರಕಾರವಾಗಿ ಈಗ ಅವರು ಕರೀತಾವ್ರೆ. ಬಟ್ ನನ್ನ ಜಮೀನಲ್ಲಿರ್ತಕ್ಕಂಥ ಈಗ ಬೆಳೆದಿರ್ತಕ್ಕಂಥದ್ದೆಲ್ಲ ನಾನು ಮನೆಯೊಳಗೆ ಹಾಕೋಬೇಕು. ಅದಾದ ನಂತರ ಅಲ್ಲಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡ ಮೇಲೆ ನಾನು ಬರ್ತೀನಿ ಅಂಥೇಳಿ ಏಪ್ರಿಲ್ ತಿಂಗಳು ಕಳೆದು ಬಿಡಲಿ ಅಂಥೇಳಿ ನಾನು ಅವರಿಗೆ ಮಾತು ಕೊಟ್ಟಿದ್ದೀನಿ. ಹಂಗಾಗಿ ಇದನ್ನು ಮುಗಿಸ್ಕೊಂಡು, ಯಾಕೆಂದರೆ ನನ್ನನ್ನು ನಾನು ಅವ್ರು ಬಂದರು ಇವ್ರು ಬಂದರು ಅಂತೇಳ್ಬಿಟ್ಟು ನಾನು ಏನೋ ಒಂದು ರೀತಿ ಖುಷಿಯಾಗಿ ಸಂತೋಷವಾಗಿ ನಾನು ಹೋದರೆ ದೊಡ್ಡವರೊಂದು ಮಾತು ಹೇಳಿದರೆ, ತಮ್ಮ ಒಂದು ಪಡ್ಕೋಬೇಕಂದ್ರೆ ಇನ್ನೊಂದು ಕಳ್ಕೋಬೇಕಂತೆ. ಈಗ ಅದನ್ನು ನಾನು ಪಡ್ಕೋಬೇಕು. ಅದು ಮೊದಲೇ ಸಿನಿಮಾ ಲೋಕ, ಎಂಥ ಲೋಕ ಅಂತ ನಿಮಗೆ ಗೊತ್ತಿದೆ, ಅದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಬಣ್ಣದ ಲೋಕ. ನಾನು ಬಣ್ಣದ ಲೋಕಕ್ಕೆ ಏನೋ ಕೈ ಹಾಕ್ತಂದರೆ ಇಲ್ಲಿ ದನ ಕರುಗಳಿಗೆ ಯಾರು ನೋಡ್ಕೋಬೇಕು, ಅವ್ರ ಊಟ ಯಾರು ಕೊಡಬೇಕು, ಹುಲ್ಲು ಯಾರು ಹಾಕಬೇಕು, ನೀರು ಯಾರು ಕುಡಿಸ್ಬೇಕು, ಕಾಳು ಕಡಿ ಯಾರು ಒಳಗಡೆ ಹಾಕಬೇಕು ಅನ್ನೋದು ದೃಷ್ಟಿ ಇಟ್ಕೊಂಡು ಅವ್ರಿಗೆ ನಾನು ಈ ತಿಂಗಳು ಪೂರ್ತಿ ಬೇಡ ಅಂತೇಳಿ ನಾನು ನಿಲ್ಲಿಸಿದ್ವಿ. ಸದ್ಯಕ್ಕೆ ಈ ಒಂದು ಲೆವೆಲ್ಗೆ ಇಲ್ಲಿವರೆಗೂ ನಿಮ್ಮ ಸಿನಿ ಪ್ರಯಾಣ ಜರ್ನಿ ಅಲ್ಲಿವರೆಗೂ ಬಂದಿದೆ ಸರ್. ಭಾಳ ಖುಷಿಯ ವಿಷಯ. ಈಗ ನಿಮ್ಮ ತೋಟದಲ್ಲಿ ಏನೆಲ್ಲ ಬೆಳೆಗಳಿದೆ ಸರ್? ಈಗ ಆಲ್ರೆಡಿ ಮಾವು ಬಂದಿದೆ ಸರ್. ಈ ಸರಿ ಹೆಂಗೈತೆ ಅಂದರೆ ಮಾವಿನ ಬೆಳೆ ನಾನು ಆಕ್ಚುಲಿ 2014ರಿಂದ ಮಾವು ಕಡೆ ನಾವು ತೆಗಿತಾ ಇದ್ದೀನಿ. ಇಲ್ಲಿವರೆಗೂ ಅಂಥ ಹೂವು ಕಾಯನ್ನು ನಾನು ನೋಡಿರಲಿಲ್ಲ. ಹೂವು ಇತ್ತು, ಅಷ್ಟು ಹೂವು. ಈ ಸರಿ ಇದನ್ನು 2026 ಮಾರ್ಚ್ ತಿಂಗಳಲ್ಲಿ ಬಂದಿರೋ ಹೂವು ಫೆಬ್ರವರಿಗೆ ಶುರುವಾಯಿತು. ಭಾರಿ ಹೂವು, ಕಾಯಿನೂ ಹಂಗೆ ಇದೆ. ಜೊತೆಗೆ ಒಂದು ಸಂತೋಷ ಏನಂದರೆ ಈ ಸರಿ ಬಂದರೆ ಬೆಳೆಗೆ ಯಾವುದೇ ಕ್ರಿಮಿ ಕೀಟ ಕಾಟ ಇಲ್ಲ, ಯಾವುದೇ ರೋಗ ಇಲ್ಲ, ನುಸಿ ಪೀಡೆ ಇಲ್ಲ, ಚುಕ್ಕಿ ರೋಗ ಇಲ್ಲ, ಮತ್ತೆ ಕಾಂಡ ಕೊರಕ ಇಲ್ಲ. ಅದು ನಮಗೆ ತುಂಬಾ ಸಂತೋಷ. ಅದ್ಭುತವಾಗಿದೆ, ಅಷ್ಟು ಅದ್ಭುತವಾಗಿದೆ. ಅದಕ್ಕೆ ತಕ್ಕಂತ ಕಾಯಿಗಳು ಹಂಗೆ ಇದೆ, ಕಾಯಿಗಳು ಹಂಗೆ ಇದಾವೆ. ಅಲ್ಪ ಸ್ವಲ್ಪ ಉದುರ್ತದೆ ಬಿಡಿ, ಯಾಕಂದ್ರೆ ಕೆಲವೊಂದು ಪೋಷಕಾಂಶಗಳು ಕಮ್ಮಿ ಇದ್ದಾಗ ಕೆಲವೊಂದು ಉಳಿತದೆ. ಬಟ್ 80% ಈ ಸರಿ ಹಾಗೇ ಇದೆ. ಹಂಗಾಗಿ ಈ ಸತಿ ಇಳುವರಿ ಚೆನ್ನಾಗಿದೆ. ಮತ್ತು ರಾಗಿ ಇದೆ ಸರ್. ಈಗ ನೆಕ್ಸ್ಟ್ ವೀಕಲ್ಲಿ ರಾಗಿ ಎಲ್ಲ ಕಂಪ್ಲೀಟ್ ಮಾಗಿದೆ. ಇನ್ನೊಂದು ವಾರ ಬೇಕು, ಅಲ್ಪ ಸ್ವಲ್ಪ ಅದು ಇನ್ನೂ ಮಾಗಬೇಕು. ಈಗ ತಾನೇ 1 ಗಂಟೆಯಿಂದ ನಾನು ತೋಟದಿಂದಲೇ ನೋಡ್ಕೊಂಡು ನಾಳೆ ಒಂದು ಸತಿ ನೀರು ಕಟ್ಟಿ 8 ದಿನ ಬಿಟ್ಟು ನೀರು ಕಟ್ಟಿ ಕೊಯ್ಬೇಕು ಅಂತೇಳಿ ನಾನು ನೋಡ್ಕೊಂಡು ಈಗ ಇಲ್ಲಿ ಬಂದೆ. ಇದಾದ ನಂತರ ನಿಂಬು ಇದೆ. ನಿಂಬು ಮನೆ ಕಳೆದ ಸಾರಿ ತುಂಬ ಬೆಲೆ ಸಿಕ್ತು, ರೇಟ್ ಸಿಕ್ತು, 10 ರೂಪಾಯಿ ಒಂದು. ಆದರೆ ನಾನು ಪ್ರತಿ ತಿಂಗಳು ತಗೊಳ್ತಕ್ಕಂಥ ವರ್ಷಿಡೀ ತಗೊಳ್ತಕ್ಕಂಥವ್ರಿಗೆ 10 ರೂಪಾಯಿ 3-4 ಕೊಡ್ತಾ ಇದ್ದೀನಿ. ಬೇರೆಯವರು ಎಂದು ತಗೊಳ್ತಾರೆ ನಾನು ನಿಂಬೆಹಣ್ಣು ಕೇಳಿದ್ರು 10 ರೂಪಾಯಿ 1 ಅಥವಾ 2. ರೆಗ್ಯುಲರ್ ತಗೊಳ್ಳೋದು ಮಾತ್ರ ಕಾಯಂ ರೇಟೇ ಕೊಡ್ತಾ ಇದ್ದೀನಿ. ನಾನು ದುಡ್ಡು ಮಾಡೋಕ್ಕಂತ ಹೋಗ್ತಾ ಇಲ್ಲ. ಈಗ 10 ರೂಪಾಯಿ 1-2 ತಗೊಳ್ಳೋದು ಕಂಟಿನ್ಯೂ ಮಾಡಿದರೆ ಅವ್ರಿಗೂ ಸರ ಮುಂದಿನ ಸರಿ 3-4-5 ಕೊಡ್ತೀನಿ ನಾನು. ಆ ಥರ ನಿಂಬು ಇದೆ. ಈಗ ಅಡಿಕೆ ಅಲೆ ಎಲ್ಲ ಕಂಪ್ಲೀಟ್ ಕಾಯಿ ಕಟ್ತಾ ಇದೆ. ಅದು ಬಿಟ್ಟರೆ ಸಪೋಟ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಸಾಕ್ಚರಿ ಇಲ್ಲಿ ಬಂದ ಮೇಲೆ ನೀವು ನನಗೊಂದು ಈ ಒಂದು ಅವಕಾಶ ಕೊಟ್ರಿ. ಮುಂಚೆ ಒಂದು 2 ಅವರ್ ಮುಂಚೆ ಗೊತ್ತಿದ್ರೆ ನಾನು ಒಂದು 5-6 kg ಸಪೋಟ ತಗೊಂಡ್ಬರ್ತೀನಿ. ಬರೀ ನಾನು ಮಾರಾಟ ಮಾಡ್ತಿಲ್ಲ ಸರ್, ಬರೀ ಅಕ್ಕಿ ಪಕ್ಷಿಗೆ ನಾನು ಬಿಟ್ಕೊಂಡಿರೋದು. ನಾವು ಅವು ತಿಂದು ಹೆಚ್ಚಾದ್ಮೇಲೆ ನಾವು ಕೂಡ ತಿಂತಾ ಇದೀವಿ. ಹಾಗಾಗಿ ಅದೊಂದು ಸಪೋಟ ಚೆನ್ನಾಗಿದೆ. ಮತ್ತೆ ಸೀಬೆ ಸ್ವಲ್ಪ ಚೆನ್ನಾಗಿ ಬಂದಿದೆ. ಅಂಜೂರನೂ ಬರ್ತಾ ಇದೆ. ಈಗ ಇನ್ನು ಗೋಡಂಬಿನೂ ಅದು ಅಲ್ಲೇ ಫ್ಲವರ್ ಕಾಯಿ ಸ್ವಲ್ಪ ಸಣ್ಣ ಕಾಯಿ ಇದ್ದಾವೆ. ಕೆಲವು ತರಕಾರಿ ಬೆಳೆಗಳೆಲ್ಲ ಇತ್ತಲ್ಲ ಮೊದಲು ಸರ್. ತರಕಾರಿ ಬೆಳೆ ಏನಾಗೈತೆ ಅಂತ ಹೇಳಿದ್ರೆ, ನಾನು ಒಂದು 2-3 ವರ್ಷ ಬೆಳೆದು ಮಾರಾಟಕ್ಕೆ ಹೋದ್ರೆ ಹೆಂಗ್ ಸರ್ ಹಂಗೆ ಕೇಳ್ಬಿಟ್ರು. ನಾನು ಆಕ್ಚುಲಿ ನಾನು 2 ಚೀಲ ಅಥವಾ 2 ಕ್ವಿಂಟಾಲು
ಬದನೆಕಾಯಿ, 1 ಕ್ವಿಂಟಾಲು ಮೆಣಸಿನಕಾಯಿ, ಅಥವಾ ಒಂದು 10 ಬಾಕ್ಸು ಟೊಮೆಟೊ ಅಂತಂದರೆ ಅಲ್ಲಿ ಲೇಬರ್ ಚಾರ್ಜ್ ಕೇಳ್ತಾ ಇಲ್ಲ. ಎಲ್ಲ ಮಾಡಿದ್ರೆ ಲೇಬರ್ ಸಿಗ್ತಲ್ಲ, ಏನಕ್ಕೆ ಬೆಳಿಬೇಕು ನಾನು? ಚಾಲೆಂಜಸ್ ಇದೆ. ಹಂಗಾಗಿ 2-3 ವರ್ಷ ನೋಡಿ ಕೈ ಸುಟ್ಕೊಂಡೆ. ಈಗ ಪೂರ್ತಿ ತೋಟಗಾರಿಕೆಗೆ ಸೀಮಿತ. ಹಂಗಾಗಿಬಿಟ್ಟು ತರಕಾರಿ ಬೆಳೆಯೋದನ್ನ ಕಮ್ಮಿ ಮಾಡಿದ್ದೀನಿ. ನನಗೆ ಎಷ್ಟು ಬೇಕು, ಒಂದು 100 ಟೊಮೆಟೊ ಸಸಿ ಹಾಕಿದ್ನಿ, ನನಗೆ ಸಾಕು 3-4 ತಿಂಗಳು ಸಿಗ್ತದೆ. ಆಮೇಲೆ ಒಂದು 100 ಮೆಣಸಿನ ಸಸಿ ಹಾಕಿದ್ನಿ, ಅದು ಒಂದು 6 ತಿಂಗಳು ಮೇಂಟೈನ್ ಆಗ್ತದೆ. ಒಣಗಿದ ಮೇಲೆ ಕಟ್ ಮಾಡಿ ನೀರು ಬಿಟ್ಟು ಗೊಬ್ಬರ ಇಕ್ಕಿದ್ರೆ ಮತ್ತೆ ಅದು ಚಿಗುರುತ್ತೆ. ಈ ರೀತಿ ನನ್ನ ಮನೆಗೆ ಅಷ್ಟೇ ನಾನು ಬಳಕೆ ಮಾಡ್ಕೊಂತ. ಖಂಡಿತ ನಿಮ್ಮ ಸಾಧನೆ ಅದು ದೇವರ ಮರಕುಂಟೆ ಅನ್ನೋದು ಮಳೆ ರೈನ್ ಶಾಡೋ ಏರಿಯಾ ಅಂತ ಹೇಳ್ತೀವಿ ನಾವು. ಹೌದು ಸರ್. ತುಂಬ ಮಳೆ ಕಡಿಮೆ ಬರೋಂಥ ಪ್ರದೇಶ, ಗಡ್ಡಿ ಶಿಲಾವಲಯದ ಪ್ರದೇಶ. ಖಂಡಿತ. ಅಲ್ಲಿ ಅಂಥ ಒಂದು ಫಲವತ್ತಾದ ಮಣ್ಣಿನ ಕೊರತೆ ಇದೆ. ಹೌದು ಸರ್. ಅಂಥ ಭೂಮಿಯಲ್ಲಿ ನೀವು ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಹಸುಗಳು ಸಾಕಿರೋಂಥದ್ದು. ಖಂಡಿತ ಖಂಡಿತ. ನಾಟಿ ಹಸು ಸರ್. ನಾಟಿ ಹಸು. ನನ್ನಲ್ಲಿ 4 ನಾಟಿ ಹಸು ಇದಾವೆ, 4 ನಾಟಿ ಎಮ್ಮೆ ಇದಾವೆ, ಮತ್ತೆ 1 ಕುದುರೆ ಇದೆ, ಮತ್ತೆ ಸುಮಾರು 15 ಜಾತಿಯ ವೆರೈಟಿ ಕೋಳಿ ಇದಾವೆ. ಕೋಳಿಗಳಿವೆ. ಟರ್ಕಿ ಕೋಳಿ, ಸೀಟಿ ಕೋಳಿ, ಕೆಲವು ಕಡೆ ಗಿನಿ ಕೋಳಿ ಅಂತಾರೆ, ಕೆಲವು ಪೆರ್ಸೆ ಕೋಳಿ ಅಂದ್ರೆ ರೆಗ್ಯುಲರ್ ಕುಸ್ತಿ ಅಂತ ಮಾಡ್ತಾರಲ್ಲ, ನಾವೇ ಆ ಥರ ಮಾಡಿಸ್ತಾ ಇಲ್ಲ, ಬಟ್ ನಾನು ಸಾಕೊಂಡಿದ್ದೀನಿ. ಆಮೇಲೆ ಕಡಕ್ನಾಥ್ ಕೋಳಿ, ಈ ಥರ ಹಲವಾರು ಜಾತಿಯ ಕೋಳಿಗಳಿದ್ದಾವೆ. ಅದರ ಜೊತೆಗೆ ನಾಟಿ ಕೋಳಿ ಅಂತೂ 3-6 ಇದ್ದಾವೆ. ಬಟ್ ಈಗ ಮತ್ತು ಜೇನು ಕೃಷಿ ನಾನು ಮಾಡಿದ್ದೀನಿ. ಮೊಲ ಸಾಕಾಣಿಕೆ ಅದನ್ನು ಸಾಕಷ್ಟು ಮಾಡಿದೆ. ಯಾಕೋ ಕೆಲವೊಂದು ಟೈಮಲ್ಲಿ ಅದಕ್ಕೆ ಆಹಾರ ಒದಗಿಸೋಕ್ಕೊಂದಾದ ಮೊನ್ನೊಂದು 6 ತಿಂಗಳಿಂದ ಕೈ ಬಿಟ್ಟೆ. ಮತ್ತು ಈಗ ಇನ್ನೊಂದು ಸರ್ಕಾರ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ. ಪ್ರತಿಯೊಬ್ಬ ರೈತರಿಗೂ ಅವಕಾಶ ಕೊಡಿ, 90% ಸಬ್ಸಿಡಿ ಮುಖಾಂತರ ಕೊಟ್ಟು ಕೃಷಿ ಹೊಂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂಥದ್ರೆ ನಾನು ಕೂಡ 80 ಮೀಟರ್ ಲೆಕ್ಕಾಚಾರ ಮತ್ತು 10-15 ಆಳ ಕೃಷಿ ಹೊಂಡವನ್ನು ದೊಡ್ಡ ಮಟ್ಟದಲ್ಲಿ ಕೃಷಿ ಹೊಂಡ ಮಾಡಿದೆ. ಕೃಷಿ ಹೊಂಡಕ್ಕೆ ಅಷ್ಟು ದೊಡ್ಡ ಕೃಷಿ ಹೊಂಡಕ್ಕೂ ಒಂದೇ ಟಾಟ್ಪಾಲು, ಅದೇನೋ ಒಂತಿಕೆ ಅಮೌಂಟ್ ಅಂತೇಳಿ ನಾವೊಂದು 7,500 ಕಟ್ಸ್ಕೊಂತಾರೆ. ಡೀಸೆಲ್ ಪಂಪ್ ಸೆಟ್ ಒಂದು 7,000 ಟಾಟ್ಪಾಲ್ ಅದನ್ನು ಕೊಟ್ಟರು. ಅದನ್ನು ಸಮೇತ ಹಾಕಿಬಿಟ್ಟು ಈಗ ಅದ್ರಾಗ ಮಳೆ ನೀರಿಗೆ ಹಾಕಿದ ತಕ್ಷಣಕ್ಕೆ 4 ತಿಂಗಳಿಂದ ಮಳೆ ಬಂತು, ತುಂಬಿ ಹೋಯ್ತು. ಈಗ ಅದಕ್ಕೆ ಮೀನು ಕೂಡ ಬಿಟ್ಟಿದ್ದೀನಿ. ಈಗ ಮೀನು ಕೃಷಿ ಕೂಡ ನಾನು ಮಾಡ್ತಾ ಇದ್ದೀನಿ. ಇದು ಹೊಸ ಸದಸ್ಯರು ನನಗೀಗ. ಈ ರೀತಿ ಈ ಸದ್ಯಕ್ಕೆ ನನ್ನ ತೋಟದಲ್ಲಿರ್ತಕ್ಕಂಥ ಬೆಳೆ ಹೀಗಿದೆ ನೋಡಿ ಸರ್. ಮತ್ತು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ನೀವು ಆಗಲೇ ಹೇಳಿದ್ರಿ ಶಾಡ್ ಕಮ್ಮಿ, ನಮ್ಮ ಕಡೆ ಬಹಳ ಕಡಿಮೆ ಪ್ರದೇಶ. ಚಳ್ಳಕೆರೆ ಅಂದರೆ ಕಡಿಮೆ ನೀರು, ಮಳೆ, ಅಂಥದ್ರಲ್ಲಿ ಈ ರೀತಿ ಬೆಳೆತಕ್ಕಂಥದ್ದು ತುಂಬ ಅಸಾಧ್ಯವಾದ ಕೆಲಸ ಅಂತ ನೀವು ಹೇಳಿದ್ರೆ. ಇದರಲ್ಲೂ ಕೂಡ ಮೊನ್ನೆ ನಾವು ತೊಗರಿ ಹಾಕಿದ್ದು 5 ಎಕರೆಗೆ. ತೊಗರಿ ಬೆಳೆ ಸ್ವಲ್ಪ ಎಲ್ಲ ಕಡೆ ಆ್ಯಕ್ಚುಲಿ ಒಂದು 58-60% ಫೇಲ್ ಆಯಿತು. ಆದರೆ ನಂದು ಸ್ವಲ್ಪ ಇಳುವರಿ 60% ಚೆನ್ನಾಗಿ ಬಂತು. ಯಾಕೆ ಅಂತ ಹೇಳಿದ್ರೆ, ನಾನು 2 ಅಥವಾ 3 ವರ್ಷಕ್ಕೊಂದ್ಸತಿ ನನ್ನಲ್ಲಿ ಗೊಬ್ಬರ ನಾನೇನು ಕೊಂಡ್ಕೊಳ್ಳೋಂಗಿಲ್ಲ. ಈ ಹಸುವಿನ ಮತ್ತು ಎಮ್ಮೆ ಗೊಬ್ಬರವನ್ನೇ ನಾನು 3 ವರ್ಷಕ್ಕೊಂದ್ಸತಿ ಒಂದು 10 ಲೋಡ್ ಗೊಬ್ಬರ ಹೊಡಿತೀನಿ. ಈ ಗೊಬ್ಬರ ಹೊಡೆದ್ರಿಂದ ನಂದು ಇಳುವರಿ ಚೆನ್ನಾಗಿ ಬಂತು. ಮೊನ್ನೆ ನಂದೊಂದು 18 ಕ್ವಿಂಟಲ್ ತೊಗರಿ ಆಯಿತು. ಸರ್ಕಾರ ಸ್ವಲ್ಪ ಟೈಮ್ ಸರಿಯಾಗಿ ಆದೇಶ ಮಾಡ್ತು, ಇಲ್ಲ ಬೆಂಬಲ ಬೆಲೆ ತಗೋಬೇಕು, ನಾವು 8,000 ರೂಪಾಯಿ ಫಿಕ್ಸ್ ಮಾಡಿದರು. ಅದರಿಂದ ಸ್ವಲ್ಪ ಈ ಸರಿ ಆ ತೊಗರಿಗೂ ನನಗೆ ಕೈ ಹಿಡಿತು. ಇನ್ನು ಮಧ್ಯಂತರದ್ದೊಂದು ತೊಗರಿ ಬೆಳೆಗೋಸ್ಕರ ಮಧ್ಯಂತರದ್ದು ಪಾಪ ಎಲ್ಲ 90% ನಷ್ಟ ಆಗಿತ್ತು. ಅದಕ್ಕೆ ನಾವು ತೊಗರಿ ಮತ್ತು ಶೇಂಗಾ ಬೆಳೆಗಾರರ ಸಂಘ ಅಂತೇಳಿ ಒಂದು ಸಂಘ ಮಾಡ್ಕೊಂಡ್ವಿ. ನಾವು ಶ್ರೀಂಗಪ್ಪ ಸರ್ ಅಂತಕ್ಕಂಥವ್ರು, ಮತ್ತು ಕರಿಯಪ್ಪ ಮೇಷ್ಟ್ರು ಅಂತಕ್ಕಂಥವ್ರು, ಮತ್ತು ನಮ್ಮ ಪ್ರಕಾಶ್ ಅಂತಕ್ಕಂಥವ್ರು, ನಮ್ಮ ರೆಡ್ಡಿ ಸರ್ ಅಂತಕ್ಕಂಥವ್ರು ಎಲ್ಲರೂ ಸೇರ್ಕೊಂಡು ಒಂದು 11 ಜನ ಟೀಮ್ ಮಾಡ್ಕೊಂಡು ಈ 4 ತಿಂಗಳ ಹೋರಾಟ ಮಾಡಿದ್ವಿ. ಹೋರಾಟಕ್ಕೆ ಮಾರ್ಚ್ 24-25ನೇ ತಾರೀಕಿಗೆ 25% ಮಧ್ಯಂತರದ 3,52,82,000 ಅಮೌಂಟು ಇವತ್ತು ನಮ್ಮ ಚಳ್ಳಕೆರೆ ತಾಲೂಕಿನ 3,500 ಜನ ರೈತರಿಗೆ ಈ ಅಮೌಂಟ್ ಬಂತಲ್ಲ, ನಮ್ಮ ಹೋರಾಟದ ಫಲ ನನಗೆ ಸಾರ್ಥಕ ಅನ್ನಿಸ್ತಿದೆ ಸರ್. ಇದೊಂದು ಅನುಕೂಲ ಆಯಿತು. ನಿಮ್ಮ ಸಾಧನೆಗಳು ಭಾಳಷ್ಟಿದೆ ಬಿಡಿ. ಈಗ ನಮ್ಮ ಇಡೀ ವೀಕ್ಷಕರಿಗೆ ಒಂದು ಕುತೂಹಲ ಅಂದರೆ, ಒಂದು ಚಲನಚಿತ್ರ ಮಾಧ್ಯಮದಲ್ಲಿ ಒಂದು ದಯಾನಂದ ಮೂರ್ತಿ ಅವರು, ಅದು ದೇವರ ಮರಕುಂಟೆ ಅನ್ನೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ಮಧ್ಯಮ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ರೈತ ನಾಯಕ ನಟನಾದಂಥ ಒಂದು ಕಲರ್ಫುಲ್ ಸಿನಿಮಾವನ್ನು ಯಾವಾಗ ನೋಡ್ತೀವಿ ಅನ್ನೋ ಒಂದು ಕುತೂಹಲ ಇದೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು, ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಇದಕ್ಕೆ ನಾನು ಕೃತಜ್ಞತೆಯನ್ನು ನಮ್ಮ ಚಳ್ಳಕೆರೆ ಜನತೆಗೆ, ತಾಲೂಕಿನ ಜನತೆಗೂ ಕೂಡ ನಾನು ತಲುಪಿಸ್ತೀನಿ. ಯಾಕೆಂದರೆ ಚಳ್ಳಕೆರೆ ಜನತೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ನಾನಿವತ್ತು ಒಬ್ಬ ನಾಯಕ ನಟನಾಗಿ ಬರಲಿಕ್ಕೆ, ಒಬ್ಬ ದೊಡ್ಡ ಕೃಷಿ ಹಾಕೋಕ್ಕೆ ಇವರು ಕೊಟ್ಟ ಕೊಡುಗೆ ಸರ್ ನನಗೆ. ಯಾಕೆಂದರೆ ಅವರು ನನ್ನನ್ನು ಕಾಲುಗಳಲ್ಲಿ ಎಳೀತಕ್ಕಂಥದ್ದು ಕೆಲಸ ಮಾಡಿದ್ದು ನನಗೆ ಮಠಕ್ಕೆ ಬರ್ತಾ ಇರಲಿಲ್ಲ. ನಾನು ಏನು ಮಾಡಿದ್ರು ಅವ್ರಿಗೆ ಏನೋ ಮಾಡ್ತಾನೆ, ಏನೋ ಮಾಡ್ತಾನೆ, ಮಾಡಲಿ ಬಿಡಿ ಅಂತ ಒಂದು ಕಾರ್ಯಕ್ರಮಕ್ಕೂ ಸಮೇತ ನನಗೆ ಕರೀತಾ ಇಲ್ಲ ಅವರು. ಯಾಕಂದರೆ ಏನೋ ಮಾಡ್ತಾನೆ, ಮಾಡಲಿ, ಸುಮ್ಮನೆ ಯಾಕೆ
ಇದು ಪ್ರೋತ್ಸಾಹ ನನಗೆ ಸಿಕ್ಕಿದ್ದು, ಅವ್ರಿಗೂ ಕೂಡ ನಾನು ಹ್ಯಾಟ್ಸಪ್ ಹೇಳ್ತೇನೆ. ಹಂಗಾಗಿ ಆ ಮಟ್ಟದಲ್ಲಿ ಅದೊಂದು ನನಗೆ ಚಳ್ಳಕೆರೆ ಜನತೆ ಪ್ರೋತ್ಸಾಹ ಕೊಟ್ಟದ್ರಿಂದ ಈ ಮಟ್ಟಕ್ಕೆ ನಾನು ಬರಬೇಕಾಯಿತು. ಮತ್ತು ಇದು ಎಲ್ಲರ ಜೊತೆಗೆ ಒಬ್ಬ ನಾಯಕ ನಟನಾಗಿ, ಒಬ್ಬ ಕಲಾವಿದನಾಗಿ ಬರಲಿಕ್ಕೆ ಬರೀ ಕೃಷಿಯಾಗಲಿ ನನ್ನ ಸಾಧನೆ ಒಂದೇ ಕಾರಣ ಆಗೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಮೂಲತಃ ಕಲೆ ಇರಬೇಕು. ಹಲವಾರು ನಾವು ಒಂದು ರಂಗವೇದಿಕೆಯಲ್ಲಿ ಕಾಣಿಸ್ಕೊಂಡಿರಬೇಕು, ಅದರಲ್ಲೇ ನಾವು ತೋರಿಸಿರಬೇಕು. ಜೊತೆಗೆ 10 ಕಡೆ ನಾವು ಸಮಾಜ ಸೇವೆಯನ್ನು ಮಾಡಿರಬೇಕಾಗತ್ತೆ, ಅದರಲ್ಲಿ ನಾವು ಗುರುತಿಸ್ಕೊಂಡಿರ್ಬೇಕಾಗತ್ತೆ. ಬಟ್ ನಾನು ಅದನ್ನೂ ಮಾಡಿದ್ದೀನಿ. ಬಟ್ ಮೂಲತಃ ಒಂದು ಅರ್ಜಿನೇಟಿ ನಂದು ಕಸುವೇನಪ್ಪ ಅಂದರೆ ವ್ಯಾಯಾಮ, ಕುಸ್ತಿ. ಸಣ್ಣ ಹುಡುಗರಿಂದಲೂ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದೆ. ಹೀಗಾಗಿ ನಾನು ಇವಾಗ ಒಬ್ಬ ಕುಸ್ತಿಪಟು ಇದ್ದೀನಿ, ಜಿಮ್ನಾಸ್ಟಿಕ್ ಮ್ಯಾನ್ ಇದ್ದೀನಿ, ಯೋಗ ಮಾಡ್ತೀನಿ ಮತ್ತು ಸಮಾಜ ಸೇವೆ ಮಾಡ್ತೀನಿ. ಸುಮಾರು 21 ಬಾರಿ ಬ್ಲಡ್ ಡೊನೇಟ್ ಮಾಡಿದ್ದೀನಿ, ಕಷ್ಟದಲ್ಲಿದ್ದು ಸಹಾಯ ಮಾಡಿದ್ದೀನಿ. ಇಂಥವೆಲ್ಲ ನೂರಾರು, ಮತ್ತು ಎಷ್ಟೋ ಸತಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥವರಿಗೆ ನನ್ನನ್ನು ಇವತ್ತು ಫಸ್ಟ್ 108ಗೆ ಫೋನ್ ಮಾಡೋಲ್ಲ ಸರ್. ಫಸ್ಟು ನಮ್ಮ ಚಳ್ಳಕೆರೆ ತಾಲೂಕು 10% ನಮ್ಮ ದೊಡ್ಡೇರಿ ಗ್ರಾಮಕ್ಕೆ ಆ ಕಡೆ ಸೈಡ್ ಬಂದರೆ ಪರಶಂಪುರ ಬಟ್ ದಯಾನಂದ ಮೂರ್ತಿ ಫೋನ್ ಮಾಡಿರಿ ಪ್ರಗತಿ ರೈತರಿಗೆ ಅಂತಾರೆ. ಹಿಂಗಾಗಿ ನನಗೆ ಅದೊಂದು ಪಬ್ಲಿಸಿಟಿ ಸಿಕ್ತು. ಹಾಗಾಗಿ ನನ್ನ ಅಳಿಲು ಸೇವೆಯನ್ನು ಸಾಕಷ್ಟು ಕೆಲಸ ಮಾಡಿದೆ. ಇದನ್ನು ಕಂಡ ಸರ್ಕಾರ ಇಂಥ ವ್ಯಕ್ತಿನೂ ಬಿರಾನ್ ಕಣಪ್ಪ ಸಮಾಜ ಸೇವೆ ಮಾಡೋದು, ಜೀವ ಉಳಿಸ್ತಕ್ಕಂಥ ವ್ಯಕ್ತಿ ಇದೆ ಅಂತ ಹೇಳ್ಬಿಟ್ಟು ಇದೇ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2017ರಲ್ಲಿ ನನಗೆ ಜೀವರಕ್ಷಕ ಪ್ರಶಸ್ತಿ ಅಂತ ಕರ್ನಾಟಕ ಸರ್ಕಾರ ಕೂಡ ಕೊಡ್ತು. ಅದಾದ ನಂತರ ಪ್ರಗತಿಪರ ರೈತ ಅಂತ ಸರ್ಕಾರ ಕೊಡ್ತು. ಮತ್ತು ಇದಾದ ನಂತರ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನನಗೆ ಕೊಡ್ತು. ಮತ್ತು ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ಕೊಟ್ಟು ಈಗ ಸರ್ಕಾರದಿಂದ 4 ಪ್ರಶಸ್ತಿಗಳು ಕೂಡ ಬಂದು, ಇದೆಲ್ಲದೂ ಕೂಡ ನನಗೆ ಚಳ್ಳಕೆರೆ ಜನತೆ ನನಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗಾಗಿ ಇವೆಲ್ಲ ಒಂದು ಆಕ್ಟಿವಿಟೀಸು, ಕಲ್ಚರ್ ಆಕ್ಟಿವಿಟೀಸು ನನ್ನಲ್ಲಿ ಇರೋದ್ರಿಂದ ಜನತೆ ಗುರುತಿಸಿ ನನ್ನನ್ನು ಇವತ್ತು ನಾಯಕ ನಟನಾಗಿ ಹೋಗಲಿಕ್ಕೆ ಕಾರಣಕರ್ತಾರಾಗಿದ್ರಲ್ಲ, ಅವ್ರಿಗೆ ನಾನು ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ದಯಾನಂದ ಮೂರ್ತಿ. ಮತ್ತೊಮ್ಮೆ ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.